follow my Instagram to get crazy updates. Hi guys, welcome to my channel One Life Bro, myself Akshay. ಇವತ್ತು ನಾನು ರಿವ್ಯೂ ಮಾಡ್ತಿರೋ ಸ್ಕೂಟರ್ TVS Zest 110cc ಇಂಜಿನ್ನ ಆ್ಯಂಡ್ ದಿಸ್ ಇಸ್ ದಿ ಕೀ. ಫಸ್ಟು ಕೀ ಹಾಕೋಣ. ಆ್ಯಂಡ್ ಇದು ಓಲ್ಡ್ ಮಾಡಲು, ಅಂದರೆ 2021 ಮಾಡಲ್. ಇದು 2022 ಅಲ್ಲಿ ಮುಂದ್ಗಡೆ LED ಲೈಟ್ಸ್ ಬರುತ್ತೆ, ಬಟ್ ಈ ಗಾಡಿಯಲ್ಲಿ ಇಲ್ಲ. ಆದರೆ 2022 ಮಾಡಲಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ನಾನು ಫೋಟೋ ಹಾಕ್ತೀನಿ ಕೆಳಗಡೆ, ನೀವು ನೋಡ್ಕೊಳ್ಬೋದು. ಬಟ್ ಇಂಜಿನ್ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂದಾಗೆಲ್ಲ ಸೇಮ್ 110cc ಇಂಜಿನು ಆ್ಯಂಡ್ ಶೇಪ್ ಎಲ್ಲ ಸೇಮ್ ಇದೆ, ಏನು ಕಾಸ್ಮೆಟಿಕ್ ಚೇಂಜಸ್ ಆಗಿಲ್ಲ. ಆ್ಯಂಡ್ ಫ್ರಂಟಿಂದ ಗಾಡಿ ಈ ಥರ ಕಾಣುತ್ತೆ. ಫಸ್ಟು ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ನಾರ್ಮಲ್ ಆಲಜಾನ್ ಬಲ್ಬ್ ಬರುತ್ತೆ, ನೋಡ್ಬೋದು. ಆ್ಯಂಡ್ ಇಲ್ಲಿ LED ಲೈಟ್ ಬರುತ್ತೆ, ಬಟ್ ಈ ಗಾಡಿಯಲ್ಲಿ ಇಲ್ಲ. ಇಟ್ಸ್ ಓಕೆ. ಆ್ಯಂಡ್ ETFI ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ಅಂದರೆ ಇದು FI ಇಂಜಿನು. ಈ ಕಡೆ ಸ್ಕೂಟಿ ಜೆಸ್ಟ್ 110cc ಅಂತ ರಿಟರ್ನ್ ಮಾಡಿದ್ದಾರೆ. ಇನ್ನು ಇಂಡಿಕೇಟರ್ ವಿಚಾರಕ್ಕೆ ಬಂದಾಗ ಆಲಜಾನ್ ಬಲ್ಬು, ಇದು ಫೈಬರ್ ಬಾಡಿ ಆ್ಯಂಡ್ ನಂಬರ್ ಪ್ಲೇಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಇನ್ನು ಟೈರ್ ವಿಚಾರಕ್ಕೆ ಬಂದಾಗ ಇದು 10 ಇಂಚ್ ಟೈರ್ ಪ್ರೊಫೈಲು, ನಾರ್ಮಲ್ ವೀಲ್ ಬರುತ್ತೆ ಆ್ಯಂಡ್ ಡಿಸ್ಕ್ ಬ್ರೇಕ್ ಬರೋಲ್ಲ, ಡ್ರಮ್ ಬ್ರೇಕ್ ಬರುತ್ತೆ, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಆ್ಯಂಡ್ ಈ ಟೈರ್ ಬಂದುಬಿಟ್ಟು ಟ್ಯೂಬ್ಲೆಸ್ ಟೈರು, ಇದು ನಾರ್ಮಲ್ ಸ್ಟೀಲ್ ವೀಲು. ಆ್ಯಂಡ್ ಫ್ರಂಟಿಂದ ಗಾಡಿ ಈ ಥರ ಕಾಣುತ್ತೆ. ಸೈಡ್ ಪ್ರೊಫೈಲ್ ಈ ಥರ ಇದೆ, ಬೇಜು ಮತ್ತು ಬ್ರೌನ್ ಕಲರಲ್ಲಿ ಗಾಡಿನ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಇದು ಬ್ಲ್ಯಾಕ್ ಕಲರು. ಸೊ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ, ಹುಕ್ ಕೊಟ್ಟಿದ್ದಾರೆ ಆ್ಯಂಡ್ ಫುಟ್ ಏರಿಯಾ ಎಲ್ಲ ಚೆನ್ನಾಗಿದೆ. ಇಲ್ಲೂ ಹುಕ್ ಕೊಟ್ಟಿದ್ದಾರೆ, ನೋಡ್ಬೋದು. ಆ್ಯಂಡ್ ಬೇಜ್ ಕಲರ್ ತುಂಬ ಚೆನ್ನಾಗಿದೆ, ಪಿಲಿಯನ್ ಫುಟ್ ಹೋಲ್ಡು ಚೆನ್ನಾಗಿದೆ. ಆ್ಯಂಡ್ ಎಕ್ಸಾಸ್ಟು ಚೆನ್ನಾಗೇ ಕೊಟ್ಟಿದ್ದಾರೆ. ಆ್ಯಂಡ್ ಕ್ರೋಮಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಆ್ಯಂಡ್ ಪ್ಲಾಸ್ಟಿಕಲ್ಲೂ ಕಂಪ್ಲೀಟ್ ಮಾಡಿದ್ದಾರೆ. ಜಸ್ಟ್ 110 ಅಂತ ಬರೆದಿದ್ದಾರೆ. ಆ್ಯಂಡ್ ಹ್ಯಾಂಡಲ್ ಗ್ರಾಬ್ಸ್ ಎಲ್ಲ ಸಿಲ್ವರ್ ಆಕ್ಸೆಂಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಟೈಲ್ ಲ್ಯಾಂಪ್ ವಿಚಾರಕ್ಕೆ ಬಂದಾಗ ಇದು ನಾರ್ಮಲ್ ಹ್ಯಾಲಜನ್ ಬಲ್ಬು, ಇಂಡಿಕೇಟರ್ ಹ್ಯಾಲಜನ್ ಬಲ್ಬು ಆ್ಯಂಡ್ TVS ಅಂತ ರಿಟರ್ನ್ ಮಾಡಿದ್ದಾರೆ. ನಂಬರ್ ಪ್ಲೇಟ್ ಹೋಲ್ಡರ್ ಕೊಟ್ಟಿದ್ದಾರೆ ಆ್ಯಂಡ್ ರಿಫ್ಲೆಕ್ಟರ್ಸ್ ಇದೆ. ಬ್ಯಾಕ್ ಸೈಡು ಪಿಲಿಯನ್ಗೆ ಸೈಡ್ ಫುಟ್ ಹೋಲ್ಡ್ ಕೊಟ್ಟಿದ್ದಾರೆ, ನೋಡ್ಬೋದು. ಬ್ಲ್ಯಾಕಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅದನ್ನು. ಸೊ ಈ ಥರ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದರೆ ಸ್ಪ್ರಿಂಗ್ ಸಸ್ಪೆನ್ಷನು. ಆ್ಯಂಡ್ ಬ್ಯಾಕ್ ಸೈಡ್ ಟೈರ್ ವಿಚಾರಕ್ಕೆ ಬಂದಾಗ 10 ಇಂಚ್ ಟೈರ್ ಪ್ರೊಫೈಲು, ಟ್ಯೂಬ್ಲೆಸ್ ಟೈರು ಆ್ಯಂಡ್ ಸಿಂಗಲ್ ಚಾನಲ್ ಬ್ರೇಕಿಂಗ್ ಸಿಸ್ಟಮು. ಇನ್ನು ಇಂಜಿನ್ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂದಾಗ ಇದು ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಏರ್ ಕೂಲ್ಡ್ BS6 FI ಇಂಜಿನ್. ಇದು ಮ್ಯಾಕ್ಸಿಮಮ್ ಪವರು 7 ಹಾರ್ಸ್ ಪವರ್ ಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ಮ್ಯಾಕ್ಸಿಮಮ್ ಟಾರ್ಕು 8 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಇದು ಕಿಕ್ ಸ್ಟಾರ್ಟು ಕೊಡ್ತಾರೆ, ಸೆಲ್ಫ್ ಸ್ಟಾರ್ಟು ಇದೆ ಆ್ಯಂಡ್ ಪಿಲಿಯನ್ ಫುಟ್ಟಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಗಾಡಿ ಮೈಲೇಜು 45 KMPL ಕೊಡುತ್ತೆ ಆ್ಯಂಡ್ ಟಾಪ್ ಸ್ಪೀಡು 80 ಕಿಲೋಮೀಟರ್ಸ್ ಹೋಗುತ್ತೆ. ಸ್ವಿಚ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ನಾರ್ಮಲ್ ಇದು ಫಸ್ಟು ಸ್ಕೂಟಿಯಲ್ಲಿ ಏನೇನು ಕೊಟ್ಟಿದ್ದಾರೋ ಅದೇ ಇದರಲ್ಲಿ ಕೊಟ್ಟಿದ್ದಾರೆ. ಬಟ್ FI ಇಂಜಿನ್ ಆಗಿರೋದ್ರಿಂದ ಚೋಕ್ ಎಲ್ಲ ಕೊಟ್ಟಿರಲ್ಲ. ಸ್ಪೀಡೋಮೀಟರಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಕೊಡುತ್ತೆ ಆ್ಯಂಡ್ ಮಿರರ್ಸ್ ಎಲ್ಲ ಚೆನ್ನಾಗಿದೆ. ಬೂಟ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಸಪ್ರೇಟಾಗಿ ಕೀ ಯೂನಿಟ್ ಕೊಟ್ಟಿದ್ದಾರೆ, ನೋಡಿ. ಈ ಥರ ಓಪನ್ ಮಾಡಬೇಕು, ಜಸ್ಟ್ ಓಪನ್ ಆಯಿತು. ಫುಲ್ ಹೆಲ್ಮೆಟ್ ಇಡ್ಸುತ್ತೆ ಆರಾಮಾಗಿ. ಆ್ಯಂಡ್ ಫ್ಯೂಯಲ್ ಕೆಪಾಸಿಟಿ ಬಂದುಬಿಟ್ಟು 5 ಲೀಟರ್ಸ್ ಇರ್ತದೆ ಆ್ಯಂಡ್ ರಿಸರ್ವಲ್ಲಿ 1.3 ಲೀಟರ್ಸ್ ಇರುತ್ತೆ. ಆ್ಯಂಡ್ ನೋಡ್ಬೋದು, ಈ ಥರ ಓಪನ್ ಮಾಡಬೇಕು. ಇದಕ್ಕೆ ಪೆಟ್ರೋಲ್ ಹಾಕ್ಸ್ಬೇಕಂದ್ರೆ ನಾವು ಸೀಟ್ನ ಓಪನ್ ಮಾಡಲೇಬೇಕಾಗುತ್ತೆ. ಬಟ್ ಇದು ಹುಡುಗಿಯರಿಗೆ ಓಡಿಸೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಚಾರ್ಜಿಂಗ್ ಸಾಕೆಟ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಏನಪ್ಪ ಅಂದರೆ ಇದು 110cc ಇಂಜಿನು, ಸ್ಕೂಟಿ ಪ್ಲಸ್ಸು 100cc ಇಂಜಿನು. ಸೊ ಇದಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂದರೆ ಇದು ದೊಡ್ಡದಾಗಿ ಬರುತ್ತೆ, ಸ್ಕೂಟಿ ಪ್ಲಸ್ಸು ಚಿಕ್ಕದಾಗಿ ಬರುತ್ತೆ. ಅದು ಬಿಟ್ಟರೆ ಸ್ಕೂಟಿ ಜೆಸ್ಟಲ್ಲಿ FI ಇಂಜಿನ್ ಬರುತ್ತೆ, ಸ್ಕೂಟಿ ಪ್ಲಸ್ಸಲ್ಲಿ ಏನೋ FI ಇಂಜಿನ್ ಬರೋಲ್ಲ. ಬಟ್ ಅದು BS6 ಇಂಜಿನು, ಇದು BS6 ಇಂಜಿನು. ಓವರಾಲ್ ಗಾಡಿ ಈ ಥರ ಕಾಣುತ್ತೆ. ಆ್ಯಂಡ್ ಈ ಗಾಡಿಯಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ ಆ್ಯಂಡ್ ಕೆಳಗಡೆ ಸಮಥಿಂಗ್ ಡಿಸೈನ್ ಮಾಡಿದ್ದಾರೆ, ಬಟ್ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈ ಗಾಡಿಯೊಳಗೆ 5 ಟೈಪ್ಸ್ ಆಫ್ ಕಲರ್ ಬರುತ್ತೆ, ಬ್ಲ್ಯಾಕು, ಬ್ಲೂ, ರೆಡ್ಡು, ಪರ್ಪಲ್ಲು ಆ್ಯಂಡ್ ಇನ್ನೊಂದು ಟಾರ್ಕಿಶ್ ಬ್ಲೂ ಅಂತ ಕರೀತಾರೆ, ಅದೊಂದು ಬರುತ್ತೆ. ಆ್ಯಂಡ್ ಇದ್ರ ಪ್ರೈಸ್ ವಿಚಾರಕ್ಕೆ ಬಂದಾಗ 2 ಟೈಪ್ಸ್ ಆಫ್ ಮಾಡೆಲ್ ಬರುತ್ತೆ. ಇದರೊಳಗೆ ಗ್ಲಾಸಿ ಫಿನಿಶ್ ಅಂತ ಬರುತ್ತೆ, ಮ್ಯಾಟ್ ಫಿನಿಶ್ ಅಂತ ಬರುತ್ತೆ. ಸೊ ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ. ಗ್ಲಾಸಿ ಫಿನಿಶು 71,000 ಆಗುತ್ತೆ ಆ್ಯಂಡ್ ಮ್ಯಾಟ್ ಫಿನಿಶು 73,000 ಆಗುತ್ತೆ. ಓವರಾಲ್ ಗಾಡಿ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.